ಆತ್ಮೀಯರೇ, ಇವತ್ತಿನ ದಿವಸ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭ ಬೀದರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಬರುವ 30ನೇ ತಾರೀಕು ಜನವರಿ. ಇದು ಬಹಳ ಒಂದು ಶರಣರ ನಾಡಿನಲ್ಲಿ ಒಂದು ಬಹಳ ದೊಡ್ಡ ಐತಿಹಾಸಿಕ ಸಂಭ್ರಮದ ಹಬ್ಬ ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಸುಮಾರು ಬೀದರ್ ಉತ್ಸವ ಅಂತ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ವಿಶೇಷವಾಗಿ ಏನು ರಾಜ್ಯ ಮಟ್ಟದ ಈ ಸಾಂಸ್ಕೃತಿಕ ಒಂದು ಸಮಾರಂಭ ಕಾರ್ಯಕ್ರಮ ಏನು ಹಬ್ಬದಾಗೆ ಆಚರಣೆ ಮಾಡಬೇಕು ಅಂತ ನಮ್ಮ ಆತ್ಮೀಯ ಸಹೋದರರು ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಮತ್ತು ನಮ್ಮ ಜಾನ್ಸನ್ ಗೋಡೆರವರು ಮತ್ತು ಗುರುದಾಸ್ ಅವರು, ಬಸವರಾಜ್ ಮೇತ್ರೆರವರು, ಗಜೇಶ್ ಸೂರ್ಯ ಅವರು ನೇತೃತ್ವದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಡೀ ಶರಣರ ನಾಡಿನಲ್ಲಿ ಒಂದು ಐತಿಹಾಸಿಕ ಈ ಸಂಭ್ರಮ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಜನರಿಗೆ ಯಾವ ರೀತಿ ಒಂದು ಅವೇರ್ನೆಸ್ ಮಾಡೋದ್ರ ಜೊತೆಗೆ ಒಂದು ಮನಃಶಾಂತಿ ಇತ್ತ. ಒಂದು ಮನಃಶಾಂತಿ ಅಂದರೆ ಸಂಸ್ಕೃತಿಯಲ್ಲಿ ಇರ್ತದೆ. ಸಾಂಸ್ಕೃತಿಕ ಅಂದರೆ ಒಂದು ಚೈತನ್ಯದ ಸಾಂಸ್ಕೃತಿಕ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವರೊಂದು 30ನೇ ತಾರೀಕು ಜನವರಿಗೆ ನಿಗದಿ ಮಾಡಿದ್ದಾರೆ. ಇಡೀ ನಮ್ಮ ನಾಡಿನ ಬೀದರ್ ನಾಡಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಯಶಸ್ಸುಗೊಳಿಸಬೇಕು ಅಂತ ನಾನು ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡ್ಕೊಳ್ತೀನಿ. ಉಮೇಶ್ ಕುಮಾರ್ ಸೋರಳಿಕರ್, ಕಲಬುರಗಿ ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ.